ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಕೃಷ್ಣಾಪುರ ಕಾಟೇಪಳ್ಳ ವತಿಯಿಂದ 48ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಸೆಪ್ಟೆಂಬರ್ 14ರಿಂದ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಸಮಿತಿ ಅಧ್ಯಕ್ಷ ತಿಲಕ್ ರಾಜ್ ಕೃಷ್ಣಾಪುರ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಿತಿಯು ಕಳೆದ ಹಲವು ವರ್ಷಗಳಿಂದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಪರಿಸರ ಜಾಗೃತಿ, ಶೈಕ್ಷಣಿಕ ಪುರಸ್ಕಾರ, ಆರೋಗ್ಯ ಸಹಾಯ ಸೇರಿದಂತೆ ಹಲವು ಸಮಾಜಮುಖಿ ಚಟುವಟಿಕೆಗಳನ್ನು ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ದು, ಈ ಬಾರಿಯ ಗಣೇಶೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಗಣೇಶೋತ್ಸವದ ಅಂಗವಾಗಿ ಅಷ್ಟಚತ್ವಾರಿಶಂತ ನಾರಿಗಳ 48 ತೆಂಗಿನಕಾಯಿ ಗಣಯಾಗ, ಮೂಡಪ್ಪ ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಎಂದು ತಿಳಿಸಿದರು. ಗಣೇಶೋತ್ಸವದ ಪೂರ್ವಭಾವಿಯಾಗಿ ತುಳು ಭಾಷೆ, ಸಂಸ್ಕೃತಿ ಹಾಗೂ ರಂಗಭೂಮಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸೆಪ್ಟೆಂಬರ್ 6ರಿಂದ 12ರವರೆಗೆ ಕೃಷ್ಣಾಪುರ ರಂಗಪರ್ವ 2026 ಅಂತಾರಾಜ್ಯ ತುಳು ಸಾಮಾಜಿಕ ಹಾಸ್ಯ ನಾಟಕ ಸ್ಪರ್ಧೆಯನ್ನ ಕೃಷ್ಣಾಪುರ ಯುವಕ ಮಂಡಲ ಮೈದಾನದ ಗಣೇಶ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷರಾದ ಪಿ ಸುಧಾಕರ್ ಕಾಮತ್, ಲಕ್ಷ್ಮೀಶೇಖರ್ ದೇವಾಡಿಗ, ಪ್ರಶಾಂತ್ ಕುಮಾರ್, ಸದಸ್ಯರಾದ ವಿಠಲ್ ಶೆಟ್ಟಿ, ರಾಕೇಶ್ ಕೋಟ್ಯಾನ್ ಹಾಗೂ ಅಶೋಕ್ ಕೃಷ್ಣಾಪುರ ಉಪಸ್ಥಿತರಿದ್ದರು. ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು, ಅದು ಶೈಕ್ಷಣಿಕ ಕ್ಷೇತ್ರ ಇರಬಹುದು, ಕಲಾ ಕ್ಷೇತ್ರ ಇರಬಹುದು, ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ವಿಶೇಷವಾಗಿ ನಾವು ನಮ್ಮ ಕೃಷ್ಣಾಪುರದ ಸರ್ಕಾರಿ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ, ಅಲ್ಲಿ 1ನೇ ತರಗತಿಗೆ ಸೇರುವಂತಹ ಮಕ್ಕಳಿಗೆ ಒಂದು ನಿರ್ದಿಷ್ಟ ಮೊತ್ತವನ್ನ ಠೇವಣಿ ಇಟ್ಟು ಸರ್ಕಾರಿ ಶಾಲೆಯನ್ನ ಉಳಿಸುವಂತಹ ಒಂದು ಕೆಲಸದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ 5ನೇ ಬ್ಲಾಕ್ನ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಪ್ರತಿ ವರ್ಷ ಕೂಡ ಅಲ್ಲಿನ ಹಳೆ ವಿದ್ಯಾರ್ಥಿ ಸಂಘದ ಜೊತೆ ಸೇರಿಕೊಂಡು ಉಚಿತವಾಗಿರ್ತಕ್ಕಂಥ ನೋಟ್ಬುಕ್ಗಳನ್ನ, ಬ್ಯಾಗ್ಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಜೊತೆಗೆ ವನ ಮಹೋತ್ಸವ ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಈ ಹಿಂದೆ ನಾವು ಕಲೆಯನ್ನ, ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಕಲೆ ಯಕ್ಷಗಾನ, ಇದು ಮುಂದಿನ ಪೀಳಿಗೆಗೂ ಮುಂದುವರಿಯಬೇಕು ಅನ್ನುವಂಥ ದೃಷ್ಟಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಆನಂತರ ಮುಂದಿನ ವರ್ಷದಲ್ಲಿ ಸೀತಾರಾಮ ಕಲ್ಯಾಣ ಅನ್ನುವಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ 7 ಜೋಡಿಗಳಿಗೆ ಉಚಿತವಾಗಿರ್ತಕ್ಕಂಥ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಜೊತೆಗೆ ಜನಪದ ನೃತ್ಯ ಅಂತರ್ಜಿಲ್ಲಾ 3 ಜಿಲ್ಲೆಗಳ ಕಲಾವಿದರಿಗೆ ಜನಪದ ನೃತ್ಯ ಸ್ಪರ್ಧೆಯನ್ನು ಕೂಡ ಮಾಡಿದ್ವಿ. ಕಳೆದ ವರ್ಷ ಕುಣಿತ ಭಜನಾ ಸ್ಪರ್ಧೆಯನ್ನ ಮಾಡಿದ್ವಿ. ಈ ಬಾರಿ ನಮ್ಮ ತುಳುನಾಡಿನ ಏನು ಕಲಾರಂಗ ಇದೆ, ನಾಟಕ ರಂಗ ಇದೆ, ಹವ್ಯಾಸಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರ ಪ್ರತಿಭೆಯನ್ನ ಬೆಳಕಿಗೆ ತರುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ಕೃಷ್ಣಾಪುರ ರಂಗಪರ್ವ 2026 ಅನ್ನುವಂತ ಹೆಸರಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಮತ್ತು ಮುಂಬೈ ಈ 4 ಭಾಗಗಳ ಹವ್ಯಾಸಿ ಕಲಾವಿದರಿಗೆ ನಾಟಕ ಸ್ಪರ್ಧೆಯನ್ನ ಆಯೋಜಿಸ್ತಾ ಇದ್ದೇವೆ. 6ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ 7 ದಿವಸ ದಿನ ಸಂಜೆ 6 ಗಂಟೆಯಿಂದ ಈ ನಾಟಕ ಸ್ಪರ್ಧೆ ಪ್ರಾರಂಭ ಆಗ್ತದೆ. ದಿವಸಕ್ಕೆ 1 ನಾಟಕ ತಂಡಕ್ಕೆ ಅವಕಾಶ ಇರ್ತದೆ. ಈಗಾಗಲೇ ಸುಮಾರು 13 ತಂಡಗಳು ನಮ್ಮಲ್ಲಿ ನೋಂದಣಿಯನ್ನ ಮಾಡಿಕೊಂಡಿವೆ. ಅದರಲ್ಲಿ ನಮ್ಮ ಆಯ್ಕೆಗಾರರು ಆಯ್ಕೆ ಮಾಡಿದಂತ 7 ತಂಡಗಳಿಗೆ ಅವಕಾಶವನ್ನು ಕೊಟ್ಟು ವಿಜೇತ ತಂಡಕ್ಕೆ ನಾವು ಪ್ರಥಮ ಬಹುಮಾನವನ್ನು ಪಡೆಯುವಂತಹ ತಂಡಕ್ಕೆ ರೂಪಾಯಿ 50,000 ಬಹುಮಾನ ಜೊತೆಗೆ ಶಾಶ್ವತ ಫಲಕ, ದ್ವಿತೀಯ ಸ್ಥಾನವನ್ನು ಪಡೆಯುವವರಿಗೆ 35,000 ಮತ್ತು ಪ್ರಶಸ್ತಿ ಫಲಕ, ತೃತೀಯ ಸ್ಥಾನ 25,000 ಮತ್ತು ಪ್ರಶಸ್ತಿ ಫಲಕ, ಮತ್ತು ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೆ, ವಿಜೇತ ತಂಡಗಳನ್ನು ಹೊರತುಪಡಿಸಿ ಉಳಿದ ತಂಡಗಳಿಗೆ 8,000 ರೂಪಾಯಿ ಗೌರವ ಧನವನ್ನು ಕೊಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಜೊತೆಗೆ ವೈಯಕ್ತಿಕ ಪ್ರಶಸ್ತಿಗಳು, ಅದು ಉತ್ತಮ ನಟ ಇರಬಹುದು, ನಾಯಕ ನಟ, ನಾಯಕ ನಟಿ, ಖಳನಟ ಮತ್ತು ಉತ್ತಮ ನಿರ್ದೇಶಕ, ಈ ರೀತಿ ಬೇರೆ ಬೇರೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ಕೊಡುವಂತಹ ಯೋಚನೆಯನ್ನ ಮಾಡಿದ್ದೇವೆ. ಇದು ರಂಗಪರ್ವ ಆದ್ರೆ ನಮ್ದು 48ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ. ನಮ್ಮ ಧಾರ್ಮಿಕ ನಂಬಿಕೆಯಲ್ಲಿ 48 ಅಂತ ಹೇಳಿದ್ರೆ ಒಂದು ಮಂಡಲ ಪೂರ್ಣ ಆಗಿದೆ. ಅದರಿಂದಾಗಿ ಈ ಒಂದು ಗಣೇಶೋತ್ಸವ ಪ್ರಾರಂಭ ಆಗಿ ಒಂದು ಮಂಡಲ ಆಗುವಂತಹ ಸಂದರ್ಭದಲ್ಲಿ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೊಡಬೇಕು, ಸೇವೆಯನ್ನು ಕೊಡಬೇಕು ಅನ್ನುವಂತ ದೃಷ್ಟಿಯನ್ನು ಯೋಚನೆ ಮಾಡಿಕೊಂಡು ನಾವು 2ನೇ ದಿವಸ ಅಂದ್ರೆ 15ನೇ ದಿವಸ ನಾವು ಮೂಡಪ್ಪ ಸೇವೆಯನ್ನ
ಮಾಡುವುದು ಅಂತ ಯೋಚನೆ ಮಾಡಿದ್ದೇವೆ. ಸಾಮಾನ್ಯವಾಗಿ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಮೂಡಪ್ಪ ಸೇವೆ ಬಾರಿ ಅಪರೂಪ ಮತ್ತು ಗಣೇಶನಿಗೆ ಗಣಪತಿ ದೇವರಿಗೆ ಬಹಳಷ್ಟು ಪ್ರಿಯವಾಗಿರತಕ್ಕಂಥ ಸೇವೆ ಅದು. ಆ ಸೇವೆಯನ್ನ ಒಂದು ಮಂಡಲ ಪೂರ್ಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೇವೆಯನ್ನ ನಾವು ಕೊಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ. ಜೊತೆಗೆ ಅದರ ಜೊತೆಗೆ 48 ತೆಂಗಿನಕಾಯಿಯ ಗಣಹೋಮ, ಇದಲ್ಲದೆ ಮಾಮೂಲಿಯಾಗಿ 3 ದಿವಸ ನಮ್ಮ ಉತ್ಸವ ನಡೀತದೆ. 14, 15, 16 3 ದಿವಸ ಉತ್ಸವಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರ ನೃತ್ಯ, ಯಕ್ಷಗಾನ, ನಾಟಕ, ಈ ರೀತಿಯ ಎಲ್ಲ ಯಾರು ಕಲಾವಿದರಿದ್ದಾರೆ ಕಲಾವಿದರಿಗೂ ಪ್ರೋತ್ಸಾಹ ಸಿಗಬೇಕು, ಎಲ್ಲಾ ರೀತಿಯ ಕಲಾಸಕ್ತರಿಗೆ ಕೂಡ ಮನೋರಂಜನೆ ಸಿಗಬೇಕು ಅನ್ನುವಂತ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಒಟ್ಟು 48ನೇ ವರ್ಷದ ನಮ್ಮ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ. ಇದರ ಜೊತೆಗೆ 5ನೇ ತಾರೀಕಿಗೆ ಈ ನಾಟಕೋತ್ಸವ ಪ್ರಾರಂಭ ಆಗೋದಕ್ಕಿಂತ ಮುಂಚಿನ ದಿನ ಮಕ್ಕಳ ಹಬ್ಬ ಅಂತೇಳಿ ನಮ್ಮ ಪರಿಸರದ ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಿ ಅಲ್ಲಿ ಬಹುಮಾನವನ್ನು ಕೊಡುವಂತ ಒಂದು ಯೋಜನೆಯನ್ನ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ 5ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನ ಯಾಚಿಸ್ತಾ ಇದ್ದೇನೆ. ಅವರು ಭಾಗವಹಿಸುವಂತವರು ಆ ಸ್ಕ್ರಿಪ್ಟ್ ಏನಿದೆ, ಯಾರು ಕರ್ತರು ಇರ್ತಾರೆ ಅವರ ಒಪ್ಪಿಗೆ ಪತ್ರಗಳನ್ನ ಅವ್ರು ನಮಗೆ ಕೊಡಬೇಕು. ಯಾವ್ದು ಎಲ್ಲಿ ಕೂಡ ಅಲ್ಲಿ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥದ್ದು. ಜೊತೆಗೆ ಕನಿಷ್ಠ 10 ತಂಡ ಮುನ್ನಡೆಯಲ್ಲಿ, ಅಂದ್ರೆ ಸ್ಟೇಜ್ ಅಲ್ಲಿ ಈ ತಂತ್ರಜ್ಞರನ್ನ ಹೊರತುಪಡಿಸಿ ಕನಿಷ್ಠ 10 ಜನ ಇರಬೇಕು. ಗರಿಷ್ಠ ಎಷ್ಟು ಬೇಕಾದ್ರೆ ಇರಬಹುದು. ನಾಟಕದ ಅವಧಿ ಕನಿಷ್ಠ 2 ಗಂಟೆ ಇರಬೇಕು, ಗರಿಷ್ಠ 2.5 ಗಂಟೆ. 2 ಗಂಟೆಗಿಂತ ಕಡಿಮೆ ಇರಬಾರ್ದು, 2.5 ಗಂಟೆಗಿಂತ ಜಾಸ್ತಿ ಹೋಗಬಾರ್ದು. ಆಮೇಲೆ ಅವರಿಗೆ ಬೇಕಾದಂತ ಏನು ಲೈಟ್ಸ್, ಮಿನಿಮಮ್ ಲೈಟ್ಸ್ ಏನಿದೆ ಅದನ್ನು ನಾವು ಕೊಡ್ತೇವೆ. ಅದಕ್ಕೆ ಏನಾದ್ರು ಹೆಚ್ಚುವರಿ ಏನಾದ್ರು ಅವರಿಗೆ ಅವಶ್ಯಕತೆ ಇದ್ರೆ ಅವರು ಅದನ್ನು ವ್ಯವಸ್ಥೆ ಮಾಡಿಕೊಂಡು ಬರಬೇಕು. ನಾವು ಈಗಾಗಲೇ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಮೊನ್ನೆ ಇದರದ್ದು ಲೋಗೋವನ್ನ ನಮ್ಮ ಒಡೆಯೂರು ಸ್ವಾಮೀಜಿಗಳ ಕೈಯಿಂದ ಅನಾವರಣ ಮಾಡಿಸಿದ್ದೇವೆ. ಇನ್ನು ಇಲ್ಲಿನ ಅಧ್ಯಕ್ಷರು, ಕಲಾವಿದರ ಅಧ್ಯಕ್ಷರು ಕಿಶೋರ್ ಡಿ ಶೆಟ್ಟಿ ಅವರೊಂದಿಗೆ ನಾವು ಅದಕ್ಕೆ ಕಾರ್ಯಕ್ರಮಕ್ಕೆ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಕರೆಯಬೇಕು ಅಂತ ಇದ್ದೇವೆ. ಮತ್ತು ಒಟ್ಟು ಆ ನಾಟಕ ತಂಡಗಳ ಸಹಕಾರ ಈಗಾಗಲೇ ಬೇರೆ ಬೇರೆ ನಾಟಕ ಕಲಾವಿದರು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಎಂದು ಗೊತ್ತಾದಾಗ ಅವರಾಗಿ ನಮಗೆ ಪ್ರೋತ್ಸಾಹ ಕೊಡುವಂತ ದೃಷ್ಟಿಯಲ್ಲಿ ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ಎಲ್ಲ ಅವರ ಸಂಘದ ಪ್ರಮುಖರು ಯಾರಿದ್ದಾರೆ ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಅವರ ಸಹಕಾರವನ್ನು ಕೋರುವರಿದ್ದೇವೆ. ಈಗಾಗಲೇ 13 ತಂಡಗಳು ನೋಂದಣಿ ಆಗಿದೆ. ಅದರಲ್ಲಿ ಅವಕಾಶ ಕೊಡುವಂತದ್ದು 7 ತಂಡಕ್ಕೆ ಮಾತ್ರ. ಅದನ್ನ ನಮ್ಮ ತೀರ್ಪುಗಾರರು ಅದರ ಕತೆ ಮತ್ತು ಆ ತಂಡದ ಹಿನ್ನೆಲೆಯನ್ನ ಯೋಚನೆ ಮಾಡಿಕೊಂಡು ಆಯ್ಕೆ ಮಾಡ್ತಾರೆ.